ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮುಗಿದು ಒಂದು ವಾರ ಆಗ್ತಾ ಬಂತು. ಹೀಗಾಗಿ ಬಿಗ್ ಬಾಸ್ನ ಕ್ರೇಜ್ ಕೂಡ ನಿಧಾನಕ್ಕೆ ತಣ್ಣಗಾಗ್ತಾ ಇದೆ. ಯಾರು ವಿನ್ನರ್ ಯಾರು ರನ್ನರ್ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸೀಸನ್ 12ರ ಅಧ್ಯಾಯಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ಆದರೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಕ್ರೇಜ್ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಗಿಲ್ಲಿ, ಕಾವ್ಯ, ರಕ್ಷಿತಾ, ಅಶ್ವಿನಿ ಹಾಗೂ ಧ್ರುವಂತ್ ಎಂದ ತಕ್ಷಣ ಬಿಗ್ ಬಾಸ್ ಶೋ ಕಣ್ಮುಂದೆ ಬರುತ್ತೆ. ಜೈ ಮಹಾಕಾಲ್ ಅನ್ನುವ ಅವರ ಡೈಲಾಗ್ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಬಿಗ್ ಬಾಸ್ ಶೋ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದೆ. ಬಣ್ಣದ ಲೋಕದಿಂದ ನಿಧಾನಕ್ಕೆ ದೂರವಾಗಿದ್ದವರಿಗೆ ಇದೊಂದು ಅತ್ಯದ್ಭುತ ಕಂಬ್ಯಾಕ್ ಕೊಟ್ಟಿದೆ. ಅದರಲ್ಲೂ ಧ್ರುವಂತ್ ಅವರ ವ್ಯಕ್ತಿತ್ವವನ್ನ ಮೆಚ್ಚಿ ಕಿಚ್ಚ ಸುದೀಪ್ ಅವರೇ ಬೆನ್ತಟ್ಟಿದ್ದಾರೆ. ಮೊದಲ ದಿನದಿಂದ ಹೇಗಿದ್ರಿ, ಕೊನೆ ದಿನದವರೆಗೂ ಹಾಗೇ ಇದ್ರಿ ಅಂತ ಮೆಚ್ಚುಗೆಯ ಮಾತನಾಡಿದ್ದಾರೆ. ಹೀಗಾಗಿ ಧ್ರುವಂತ್ ಕೂಡ ಈ ಮಾತಿಗಿಂತ ಬಿಗ್ ಬಾಸ್ ಟ್ರೋಫಿ ನನಗೆ ಬೇಕಿಲ್ಲ ಅಂತ ಹೆಮ್ಮೆಯ ಮಾತನಾಡಿದ್ದಾರೆ. ಈಗ ಎಲ್ಲೇ ಹೋದ್ರೂ ಬಿಗ್ ಬಾಸ್ ಬಗ್ಗೆ ಗೌರವದ ಮಾತನಾಡ್ತಾ ಇದ್ದಾರೆ. ಇದೇ ಹೊತ್ತಲ್ಲೇ ವಿಜಯ ಕರ್ನಾಟಕಕ್ಕೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಖಾಸಗಿ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇವರ ಹೆಸರು ಧ್ರುವಂತ್ ಅಲ್ಲ, ಇತ್ತೀಚೆಗೆ ಈ ಹೆಸರು ಇಟ್ಕೊಂಡಿದ್ದು. ಮೊದಲೆಲ್ಲ ಇದ್ದಿದ್ದು ದಾಖಲೆಗಳಲ್ಲಿ ಇರೋದು ಕೂಡ ಚರಿತ್ ಅಂತ. ಹಾಗಾದ್ರೆ ಹೆಸರು ಬದಲಿಸಿಕೊಂಡಿದ್ಯಾಕೆ? ಅದರಲ್ಲೂ ವರ್ಷದ ಹಿಂದೆ ಧ್ರುವಂತ್ ಮೇಲೆ ಲೈಂಗಿಕ ಕಿರುಕುಳ ಹಾಗೂ ವಂಚನೆಯ ಆರೋಪ ಕೇಳಬಂದಿತ್ತು. ಈ ಆರೋಪದಿಂದ ಮುಕ್ತವಾಗಿದ್ದಾರ? ಅಸಲಿಗೆ ಆಗ ನಡೆದಿದ್ದೇನು? ಇದೆಲ್ಲದರ ಕುರಿತು ಧ್ರುವಂತ್ ಅವರೇ ಮುಕ್ತವಾಗಿ ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಧ್ರುವಂತ್ ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳೂರು ಹಾಗೂ ಕೊಡಗಿನಲ್ಲಿ. 39 ವರ್ಷ ಪ್ರಾಯದ ಅವರ ಹುಟ್ಟು ಹೆಸರು ಚರಿತ್ ಬಾಳಪ್ಪ. ಇದೇ ಚರಿತ್ ಬಾಳಪ್ಪನಾಗಿ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದಿದ್ರು. ದೂರದರ್ಶನದಿಂದ ಹಿಡಿದು ಪ್ರಮುಖ ಮನರಂಜನಾ ವಾಹಿನಿಗಳಲ್ಲಿ ನಟನಾಗಿ ಬಣ್ಣ ಹಚ್ಚಿದ್ದಾರೆ. ಲವಲವಿಕೆ, ಮುದ್ದು ಲಕ್ಷ್ಮಿ ಸೇರಿದಂತೆ ಹಲವಾರು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ಚರಿತ್ ಬದುಕಲ್ಲಿ ನಡೆದ ಒಂದಿಷ್ಟು ಘಟನೆಯಿಂದಾಗಿ ಹೆಸರು ಬದಲಾಯಿಸುವ ಆಲೋಚನೆ ಬಂದಿತ್ತಂತೆ. ಚರಿತ್ ಅವರು ಜಾತಕ, ನ್ಯೂಮರಾಲಜಿಯನ್ನ ತುಂಬಾ ನಂಬ್ತಾರೆ. ಇದರ ಪ್ರಕಾರ ಚರಿತ್ ಅನ್ನೋ ಹೆಸರು ಹೊಂದಿಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಗೊತ್ತಿರೋ ಸಂಖ್ಯಾಶಾಸ್ತ್ರಜ್ಞರ ಬಳಿ ಹೋಗಿ ತಮ್ಮ ಜಾತಕವನ್ನ ಕೊಡ್ತಾರೆ. ಆಗ ಅವರು, ನಿಮಗೆ ನಂಬರ್ 1 ತುಂಬಾನೇ ಲಕ್ಕಿ, ಇದರ ಆಧಾರದಲ್ಲಿ ನೋಡೋದಾದ್ರೆ ಈ ಹೆಸರು ನಿಮಗೆ ಸೂಟ್ ಆಗಲ್ಲ, ಹೀಗಾಗಿ ಹೆಸರು ಬದಲಾಯಿಸಿಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರಂತೆ. ಅದರಂತೆ ಒಂದಿಷ್ಟು ಹೆಸರನ್ನ ಸಹ ಸಜೆಸ್ಟ್ ಮಾಡಿದ್ರು. ಆದ್ರೆ ಅವರು ಕೊಟ್ಟ ಹೆಸರುಗಳು ಅಷ್ಟು ಇಷ್ಟ ಆಗಿರ್ಲಿಲ್ಲ. ಆಗ ಅವರೇ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹೆಸರಿದ್ರೆ ಹೇಳಿ ಅಂದಿದ್ರು. ಆಗ ಯೋಚನೆಗೆ ಬಂದಿದ್ದು ಮುದ್ದು ಲಕ್ಷ್ಮಿ ಸೀರಿಯಲ್ ಪಾತ್ರದ ಹೆಸರು. ಅದೇ ಧ್ರುವಂತ್. ಈ ಪಾತ್ರವೇ ದೊಡ್ಡ ಹೆಸರು ತಂದ್ಕೊಟ್ಟಿತ್ತು. ಹೀಗಾಗಿ ಅದನ್ನೇ ಯಾಕೆ ಇಡಬಾರ್ದು ಅನ್ನೋ ಯೋಚನೆಗೆ ಬರ್ತಾರೆ. ಧ್ರುವಂತ್ ಅನ್ನೋ ಹೆಸರನ್ನ ಸಂಖ್ಯಾಶಾಸ್ತ್ರಜ್ಞರ ಮುಂದೆ ಹೇಳ್ತಾರೆ. ಈ ಹೆಸರಿಗೆ ಅವರು ಕೂಡ ಸಹಮತ ನೀಡುತ್ತಾರೆ. ನಿಮಗೆ ಈ ಹೆಸರು ತುಂಬಾ ಅದ್ಭುತವಾಗಿ ಹೊಂದಾಣಿಕೆ ಆಗುತ್ತೆ ಅಂದಿದ್ರಂತೆ. ಹೀಗಾಗಿ ಧ್ರುವಂತ್ ಆಗಿ ಬದಲಾಗ್ತಾರೆ. ಈಗ ಅಧಿಕೃತವಾಗಿ ಹೆಸರು ಬದಲಾಯಿಸಿಕೊಂಡಿದ್ದಾರೆ. ಆತ್ಮೀಯರೇ, 2017ರಲ್ಲಿ ಧ್ರುವಂತ್ ಮಂಜುಶ್ರೀ ಅನ್ನೋರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಆದ್ರೆ ಇವರು ಖುಷಿಯಾಗಿ ಇದ್ದಿದ್ದು ಕೆಲವೇ ವರ್ಷಗಳು ಮಾತ್ರ. ದಂಪತಿಯ ನಡುವೆ ಬಿರುಕು ಮೂಡೋದಕ್ಕೆ ಶುರುವಾಗುತ್ತೆ. ಪದೇ ಪದೇ ಮನಸ್ತಾಪಗಳು ಬರುತ್ತೆ. ಹೀಗಾಗಿ ವರ್ಷಗಳ ಹಿಂದೆ ಬೇರೆಯಾಗಿದ್ರು. ಡಿವೋರ್ಸ್ ಪಡೆದು ಇಬ್ರು ದೂರ ಆಗಿದ್ದಾರೆ. ಇದಾದ ಬಳಿಕ ಪರಿಹಾರಕ್ಕಾಗಿ ಪತ್ನಿಗೆ ನೀಡಬೇಕಾದ ಹಣವನ್ನ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಮಂಜುಶ್ರೀ ದೂರು ದಾಖಲು ಮಾಡಿದ್ರು. ಈ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು. ದಾಂಪತ್ಯದಲ್ಲಿ ಕಲಹ ಉಂಟಾದ ಬೆನ್ನಲ್ಲೇ ಧ್ರುವಂತ್ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿತ್ತು. ಓರ್ವ ಯುವತಿ ತನಗೆ ಅನ್ಯಾಯ ಆಗಿದೆ ಅಂತ ದೂರು ದಾಖಲು ಮಾಡಿದ್ರು. ಈ ಕೇಸ್ನಲ್ಲಿ ಧ್ರುವಂತ್ ಅವರಿಗೆ ದೊಡ್ಡ ಶಾಕ್ ಕೂಡ ಎದುರಾಗಿತ್ತು. ಪ್ರೀತಿ ನೆಪದಲ್ಲಿ ನನಗೆ ಕಿರುಕುಳ ನೀಡ್ತಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಬಳಿಕ ಈ ಸುದ್ದಿ ಕೂಡ ತಣ್ಣಗಾಯಿತು. ಈ ಬಗ್ಗೆ ಮಾತನಾಡಿರೋ ಧ್ರುವಂತ್, ರಿಯಲಿ ಬ್ಯಾಡ್. ಕಳೆದ ಡಿಸೆಂಬರ್ನಲ್ಲಿ ನಡೆದ ಘಟನೆ ಅದು. ಕೆಲವರನ್ನ ಉದ್ಧಾರ ಮಾಡೋದಿಕ್ಕಂತ ಬರ್ತಾರೆ. ಇನ್ನು ಕೆಲವರು ತಮಗೆ ಸಹಾಯ ಮಾಡಿದವರನ್ನೇ ಹಾಳು ಮಾಡ್ತಾರೆ.
ನಾವು ಎಂಥವರ ಸಹವಾಸ ಮಾಡ್ತೀವಿ ಎಂಬುದರ ಬಗ್ಗೆ ಬಹಳ ಜಾಗೃತರಾಗಿ ಇರಬೇಕು. ನಮ್ಮ ಮನೆ ಒಳಗಡೆ ಯಾರನ್ನ ಬಿಡ್ಕೋತೀವಿ ಅನ್ನೋದರ ಬಗ್ಗೆ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿ ಇರಬೇಕು. ನಮ್ಮ ಹತ್ತಿರವೇ ಸಹಾಯ ತಗೊಂಡು ನಮಗೆ ಎಂಥ ಕಳಂಕ ತರೋ ಪ್ರಯತ್ನ ಆಯ್ತು. 10 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಜೂನಿಯರ್ ಆರ್ಟಿಸ್ಟ್ ನಿಂದ ಹಿಡಿದು ಅಮ್ಮನ ಪಾತ್ರದವರೆಗೂ ಎಷ್ಟೋ ಹೆಣ್ಮಕ್ಳ ಜೊತೆಗೆ ಕೆಲಸ ಮಾಡಿದ್ದೀನಿ. ಯಾರಿಗೂ ಆಗದೆ ಇರೋ ತೊಂದರೆ ಯಾರ ಜೊತೆಗೂ ನಂದು ಒಂದು ಕಾಂಟ್ರವರ್ಸಿ ಇಲ್ಲ. ನಾನು ಹೊರಗಡೆ ನೋಡೋದಿಕ್ಕೂ ಎಲ್ಲೂ ಸಿಗಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಶೋಕಿ ಮಾಡಿಕೊಂಡು ಇರುವಂಥವನು ನಾನಲ್ಲ. ದೇವರು ಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ದಿದ್ರೆ ಇಲ್ಲ. ನಮ್ಮ ಹತ್ತಿರ ಸಹಾಯ ತಗೊಂಡು ಎಷ್ಟು ಕೆಟ್ಟದಾಗಿ ನನ್ನ ಇಮೇಜ್ನ ಡ್ಯಾಮೇಜ್ ಮಾಡೋದಿಕ್ಕೆ ನೋಡಿದ್ರು. ಆ ಟೈಮ್ನಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ. ಕನ್ನಡ ಹಾಗೂ ತೆಲುಗಿನಲ್ಲಿ ಬಹಳ ಬ್ಯುಸಿ ಇದ್ದಂತಹ ಟೈಮ್ ಅದು. ಅದನ್ನು ಹಾಳು ಮಾಡೋಕ್ಕೆ ಯಾವುದೋ ಒಂದು ಅಜೆಂಡಾದೊಂದಿಗೆ ಒಂದು ಟೀಮ್ ಮಾಡಿಕೊಂಡು ಆರೋಪ ಮಾಡಿದ್ದು. ನಮ್ಮ ತಂದೆ ತಾಯಿಗೆ ಗೊತ್ತಿತ್ತು ನಾನು ಹೇಗೆ ಅಂತ. ಜನರಿಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ. ಸೀರಿಯಲ್ನಲ್ಲಿ ನನ್ನ ಒಂದು ಪಾತ್ರವಾಗಿ ನೋಡಿದ್ರು ಅಷ್ಟೇ. ನನ್ನ ರಿಯಲ್ ವ್ಯಕ್ತಿತ್ವ ಗೊತ್ತಿರಲಿಲ್ಲ. ಈಗ ನನ್ನ ವ್ಯಕ್ತಿತ್ವವನ್ನು ತೋರಿಸೋದಕ್ಕೆ ಬಿಗ್ ಬಾಸ್ ವೇದಿಕೆ ಆಯಿತು. ನಾನು ಏನಂತ ಪ್ರೂವ್ ಮಾಡಿದ್ದೀನಿ. ಅದು ನನ್ನ ಪುಣ್ಯ, ದೇವರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ. ಕಳೆದ ಡಿಸೆಂಬರ್ನಲ್ಲಿ ನನಗೇನು ಅನ್ಯಾಯ ಆಗಿತ್ತೋ ಅದು ಈ ಡಿಸೆಂಬರ್ನಲ್ಲಿ ತೊಳೆದು ಹೋಯಿತು. ಅದು ನನ್ನ ಮಹಾಕಾಲ್ ಆಶೀರ್ವಾದ ಅಂದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.